ಕೈ ಮುಗಿದ್ರೆ ಕಷ್ಟಗಳು ಹೋಗುತ್ತೆ ಅಂದಿದ್ರೆ ಪ್ರತಿದಿನ ನಾನು ದೇವಸ್ಥಾನದಲ್ಲೇ ಇರ್ತಾ ಇದ್ದೆ. ಹಂಗೂ ನೀನ್ ಕೈ ಮುಗಿಬೇಕಂದ್ರೆ ರಿಷಿ ಹತ್ರ ಹೋಗಿ ಕೈ ಮುಗಿ. ನಮ್ಮನೆ ಹೆಣ್ಮಕ್ಳು ವಿಷಯಕ್ಕೆ ಬರ್ಬೇಡ ಅಂತ. ನನಗೇನೋ ಬಾರಿ ಹೊಡೆದೆ ಅವತ್ತು, ಅವನ್ ಹೊಡಿತಾ ನೋಡ್ತಾ ಇರೋ ಗುಂಡಿಗೆಗೆ. ಈ ತರ ಎಲ್ಲ ಕಾಣಿಸಲ್ಲ. ಆರ್ತಿ ಬಂತು ಕಣ್ಗೋತ್ಕೋ. ಜಾತಕ ಮಾನವ ಘಾತಕ ಕಲಿಯುಗ ಪಾಪಕ ದುಷ್ಕೃತುಡೆ. ಇವಾಗ ಅರ್ಥ ಆಯ್ತಾ ಬ್ರೋ? ವೈ ಐ ಲೈಕ್ ಇಂಡಿಯನ್ ಕಲ್ಚರ್. ನನ್ನ ತಂಗಿ ಚೆನ್ನಾಗಿ ಓದ್ಕೊಂಡ್ಲು, ಆದ್ರೆ ಆತರ ಪಟ್ಬಿಟ್ಲು. ಬಟ್ ಐ ಲೈಕ್ ಯು ಬಾಬಾ, ನೋ ಹಾರ್ಡ್ ಫೀಲಿಂಗ್ಸ್. ಬಟ್ ಸಾವಿತ್ರಿ ಇಲ್ಲಿನ ಹುಡುಗಿ, ಸಂಸ್ಕೃತಿ ನಮ್ ಸಂಸ್ಕೃತಿ. ದಟ್ ಈಸ್ ವೈ ಐ ಲವ್ ಇಂಡಿಯನ್ ಕಲ್ಚರ್. ನೀವು ತುಂಬಾ ಸೆನ್ಸಿಟಿವ್ ಸರ್. ಡೂ ಯು ನೋ ಮೀ? ಪೆಗ್ ಹಾಕದ್ಮೇಲೆ ಎಲ್ಲ ನೋಮಿನೇ. ಯು ಆರ್ ಫನ್ನಿ. ಯಸ್ ಫನ್ನಿ. ಬಸು, ನಮ್ ಬಾವನ್ ಕತೆ ಬಿಟ್ಬಿಡಿ ಬಸು. ಅಷ್ಟಕ್ಕೂ ನೀವೇ ಕೇಳಿದ್ದೀರಾ? ಇದು ನಮ್ ನೇಟಿವ್ ಪ್ಲೇಸ್. ಚಿಕ್ಕ ಕೆಲ್ಸ ಇತ್ತು ಬಂದೆ. ಯಾರು ಬ್ರೋ? ಗರ್ಲ್ ಫ್ರೆಂಡಾ? ಐ ಬಿನ್ ಅಬ್ಸರ್ವಿಂಗ್. ಅವ್ನು ಮಾತ್ರ ಪ್ರೀತಿಸಿರೋದು, ಆದ್ರೆ ಅದಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್ ನಂದು ಅರೇಂಜ್ ಮ್ಯಾರೇಜ್. ಬಟ್ ಪ್ಲೀಸ್ ಬ್ರೋ, ನೀ ಲವ್ ಸ್ಟೋರಿ ಹೇಳ್ತೀಯಾ? ಲವ್ ಸ್ಟೋರಿ? ಕಮ್ ಆನ್ ಟೆಲ್ ಮೀ. ಅವಳ ಕಣ್ಣಲ್ಲಿ ಇಷ್ಟ, ಮಾತಲ್ಲಿ ಕೋಪ ಎರಡೂ ಕಾಣಿಸುತ್ತೆ. ನನ್ನ ಬೇಡ ಅಂತ ಹೇಳುವಷ್ಟು ಇಷ್ಟ ಅವಳಿಗೆ, ಅವಳನ್ನ ಸಹಿಸ್ಕೊಳ್ಳೋಷ್ಟು ಪ್ರೀತಿ ನಂದು. ಇಷ್ಟೇ ನನ್ನ ಸ್ಟೋರಿ. ಬಾಸು, ನಾನ್ ಮದ್ವೆಗೆ ಅಷ್ಟೆಲ್ಲ ಹೋರಾಡಿದ್ರಿ, ನಿಮ್ಗೋಸ್ಕರ ಅಟ್ಲೀಸ್ಟ್ ಮಾತಾಡಿ ಬಾಸು. ಫೋನ್ ಮಾಡಿದ್ರೆ ಪಿಕ್ ಮಾಡಕ್ಕೇನು? ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಎಲ್ಲಿದ್ಯೋ ಗೊತ್ತಿಲ್ಲ. 10 ನಿಮಿಷದಲ್ಲಿ ಇಲ್ಲಿರ್ಬೇಕು. ಬಾಯ್. ಏನ್ರೆ ನಿಮ್ಗೊಂದು ಬೀರ್ ಹೇಳ್ಬೇಕಾ? ಇವನಕ್ಕ ಬಂದ ಅಳಿ ಅಂದ್ರೆ ನೀವೇನಿಲ್ಲಿ? ಹೇ ಚಿಕ್ಕ ಮಾವ ಅವರೇ, ಚಿಕ್ಕ ಪಾರ್ಟಿ ಅಷ್ಟೇ. ಫೈರ್ ಇನ್ ಬಿಟ್ವೀನ್ ಡ್ರಿಂಕ್ಸ್. ಕಮ್ ಲೆಟ್ಸ್ ಹಾವ್ ಬಿಯರ್. ಪರವಾಗಿಲ್ಲ, ಬೇಡ, ಚಿಕ್ಕ ಕೆಲಸ ಇದೆ. ಕೆಲ್ಸ ಇದೆಯಾ? ದಟ್ ಈಸ್ ವೈ ಐ ಹೇಟ್ ಇಂಡಿಯನ್ ಮೆಂಟಾಲಿಟಿ. ಹಲೋ, ಸಾವಿತ್ರಿ ಇದ್ದಾಳ? ಇಲ್ಲ ಇಲ್ಲ ಇರ್ಬೇಕ್ರಿ. ಕಣ್ಮುಂದೆ ಇದ್ದಾಳೋ ಇಲ್ವೋ? ಹಾ, ಇಲ್ವಲ್ಲ. ಇನ್ನೂ ಯಾಕೆ ಬಂದಿಲ್ಲ? ಸಾವಿತ್ರಿ, ಹಬ್ಬ ಬಂದ್ಬಿಟ್ಯಾ? ನಿನಗ್ ತುಂಬಾ ವಿಷಯ ಹೇಳ್ಬೇಕು. ಆಲ್ರೆಡಿ ಮದುವೆ ಹೇಳಿದ್ದೀನಿ, ಮದ್ವೆ ಗಂಡಿಗೆ ಏನು ಹೇಳ್ಬೇಡ ಅಂತ. ನಿನ್ನ ಬಾ ಅಂದಿದ್ದು ಅದಕ್ಕಲ್ಲ, ಯಾಕೋ ಗೊತ್ತಿಲ್ಲ, ನನ್ಗೂ ಭಯ ಆಗ್ತಿದೆ. ಸಾವಿತ್ರಿ, ನಾನು ಕುಡ್ದಿದ್ದೀನಿ. ನೀನ್ ನನ್ನ ನೋಡಿ ಭಯ ಪಡ್ಕೋಬೇಕು. ನಿನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿದವರೆಲ್ಲ ಮನೇಲೇ ಇದ್ದಾರೆ, ಅವ್ರನ್ನ ನೋಡಿದ್ರೆ ಧೈರ್ಯ ಬರ್ಬೇಕು. ಇದಕ್ಕೇನಂತಾರೆ ಸಾವಿತ್ರಿ? ಏನೋ ಗೊತ್ತಿರೋನು ಅಂತ. ಗೊತ್ತಿರೋನ್ಗೆ ಮದ್ವೆ ಕಾರ್ಡ್ ಕೊಡ್ತಾರೆ. ಮದ್ವೆಗೂ ಮುಂಚೆ ಭಯ ಅಂತ ಹೇಳಲ್ಲ. ನೀನ್ ಹೀಗ್ ಮಾತಾಡಿದ್ರೆ ನಾನೇನು ಹೇಳಲ್ಲ. ಮಾತಾಡ್ಬೇಕು ಸಾವಿತ್ರಿ, ನಾನಲ್ಲ ನೀನ್ ಮಾತಾಡ್ಬೇಕು. ನಿನ್ ಮನ್ಸಿನ ಜೊತೆ ಮಾತಾಡ್ಬೇಕು. ಇಲ್ಲ ಅಂದ್ರೆ ನನ್ನನ್ನು ಕರೆದಿರೋ ಈ ಕ್ಷಣಕ್ಕೆ ಅರ್ಥನೇ ಇರೋದಿಲ್ಲ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ಯಾಕಂದ್ರೆ ಇದು ನಿಜ, ಅದಕ್ಕೆ. ನೀನ್ ಕುಡ್ದು ಏನೇನೋ ಮಾತಾಡ್ತಿದ್ಯಾ. ಈಗ ನಾನು ಕುಡ್ಕೊಂತರ ಕಾಣಿಸ್ತಾ ಇದ್ದೀನ? ಹೌದು, ನಾನು ಕುಡ್ದೇ ಮಾತಾಡ್ತಾ ಇದ್ದೀನಿ. ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಮಾತಾಡ್ತಾ ಇದೀಯ. ನಮ್ಮಿಬ್ರ ಮಧ್ಯೆ ದೂರ 2 ಹೆಜ್ಜೆ, 2 ಹೆಜ್ಜೆ. ಮದುವೆ ಅನ್ನೋ ನಿನ್ನ ಹುಚ್ಚು ಆಲೋಚನೆಯಿಂದ ಇನ್ನೂ ದೂರ ಮಾಡ್ತಾ ಇದೀಯ. ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ಮೋಸ, ನೀನ್ ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ವಂಚನೆ. ತಡ್ಕೊಳಕ್ಕಾಗಲ್ಲ ಸಾವಿತ್ರಿ. ರಿಷಿ!